ವೆಲ್ಕಮ್ ಬ್ಯಾಕ್ ಟು ಧನ್ಯ DS ಕುಕ್ಕಿಂಗ್ ಚಾನಲ್. ನಾವಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೀವಿ ಬದನೆಕಾಯಿ ಎಣ್ಗಾಯಿ ಪಲ್ಯ. ಮೊದಲಿಗೆ ಬದನೆಕಾಯಿನ ಈ ಥರ 4 ಪೀಸಾಗಿ ಕಟ್ ಮಾಡಿ ನೀರಿಗೆ ಹಾಕೋಬೇಕು. ಅದು ಕ್ಲೀನಾಗಿ ಸ್ವಲ್ಪ ನೀರಲ್ಲಿ ಬಿಟ್ಟಾದಮೇಲೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ ಕಡಲೆ, ಚಕ್ಕೆ, ಅರಶಿನ ಪುಡಿ ಮತ್ತು ಈರುಳ್ಳಿ, ಅಂದರೆ ಒಂದು 2 ಈರುಳ್ಳಿ ತಗೊಳ್ಳಿ, ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು. ಮತ್ತು ಹೆಚ್ಚಾಗಿ ಒಂದು 2 ಟೊಮೊಟೊ ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೊಟೊ ಇದ್ದಷ್ಟು ಬದನೆಕಾಯಿ ಎಣ್ಗಾಯಿ ಪಲ್ಯ ತುಂಬ ರುಚಿಕರವಾಗಿ ಇರುತ್ತೆ. ಆ್ಯಂಡ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಇಂಚಷ್ಟು ಶುಂಠಿ, ರುಬ್ಕೊಂಡಿರೋ ಮಸಾಲಾನ ಎತ್ತಿಟ್ಕೊಂಡು ಮತ್ತೊಂದು ಮಸಾಲಾನ ರುಬ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಖಾರ ಪುಡಿ, ರುಚಿಗೆ ಎಷ್ಟು ಬೇಕು, ನಿಮ್ಮ ಖಾರಕ್ಕೆ ಎಷ್ಟು ತಕ್ಕನಾಗಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ನಾವು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಾವು ಧನಿಯಾ ಪುಡಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು, ಅದೊಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಏಕೆಂದರೆ ಎಣ್ಗಾಯಿ ಪಲ್ಯ ಒಂದು ಸ್ವಲ್ಪ ಗಟ್ಟಿ ಬರಬೇಕು, ಅದಕ್ಕೋಸ್ಕರ ಇವೆರಡು ಖಾರನೂ ರುಬ್ಬಿಟ್ಕೊಂಡಿರೋಣ. ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಕಾದಾದಮೇಲೆ ಒಂದು 3 ಇಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಅದು ಕ್ಲೀನಾಗಿ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕಿ ಅದು ಕ್ಲೀನಾಗಿ ಸಾಸಿವೆ ಎಣ್ಣೆಲೆಲ್ಲ ಸಿಡ್ದಾದ್ಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು, ಆಮೇಲೆ 1 ಟೊಮೊಟೊ ಹಾಕ್ಕೊಂಡ್ರೂ ಸಾಕು. ಆಲ್ರೆಡಿ ಖಾರಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಇದು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಕ್ಲೀನಾಗಿ ಸಾಫ್ಟ್ ಆದಮೇಲೆ, ಅದು ಕ್ಲೀನಾಗಿ ಎಣ್ಣೆಲೆಲ್ಲ ಫ್ರೈ ಆಗಲಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಅದು ಟೊಮೊಟೊ ಮತ್ತು ಈರುಳ್ಳಿ ಕ್ಲೀನಾಗಿ ಎಣ್ಣೆ ಬಿಟ್ಟಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಫಸ್ಟಿಗೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕೋಬೇಕು. ಅದು ಖಾರ ಕ್ಲೀನಾಗಿ ಎಣ್ಣೆ ಬಿಟ್ಟಾದಮೇಲೆ ಮತ್ತು ಇನ್ನೊಂದು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ ಖಾರ ಪುಡಿಯದು, ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಬಿಟ್ಟು ಕ್ಲೀನಾಗಿ ಅದು ಚೆನ್ನಾಗಿ ಎಲ್ಲ ಕುದಿ ಬಂದಾದಮೇಲೆ ಎಣ್ಣೆ ಕ್ಲೀನಾಗಿ ಬಿಡ್ಕೋಬೇಕು. ಏಕೆ ಅಂದರೆ ಮಸಾಲೆ ಚೆನ್ನಾಗಿ ಕಾದ್ಮೇಲೆ ನಮಗೆ ಅದು ರುಚಿ ಬರೋದು. ಎಣ್ಗಾಯಿ ಪಲ್ಯ ಇಲ್ಲ ಅಂದರೆ ನಮಗಷ್ಟು ರುಚಿ ಬರಲ್ಲ. ನೀವು ಇದನ್ನ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಯಾವುದ್ರ ಜೊತೆಗಾದ್ರೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಧನ್ಯ DS ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಎಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ತೊಳೆದಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೊಳ್ಳಿ. ಬದನೆಕಾಯಿ ಕ್ಲೀನಾಗಿ ಎಲ್ಲ ಕಡೆನೂ ಮಸಾಲೆ ಹತ್ತೋ ರೀತಿ ಸೇರಿಸ್ಕೊಂಡು, ಬದನೆಕಾಯಿ ಎಲ್ಲ ಕ್ಲೀನಾಗಿ ಮಸಾಲೆ ಹತ್ತೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಬದನೆಕಾಯಿಗೆ ಕ್ಲೀನಾಗಿ ಮಸಾಲೆ ಎಲ್ಲ ಹತ್ತಿದ ಮೇಲೆ ಅದು ಹೇಗಿದೆ ಅಂತ ಒಂದು ಸಲ ರುಚಿನೂ ನೋಡ್ಕೊಳ್ಳಿ. ನಿಮಗೆ ಖಾರ, ಹುಳಿ, ಉಪ್ಪು ಎಲ್ಲ ಹೇಗಿದೆ ಅಂತಲೂ ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿ ಇಲ್ಲ ಅಂದರೆ, ಇಲ್ಲ ಖಾರ ಕಮ್ಮಿ ಇದ್ದರೆ ಖಾರನೂ ಸೇರಿಸ್ಕೊಳ್ಳಿ. ಕೊನೆಗೆ 1 ಕಪ್ಪು ಅಷ್ಟು ಸಾಂಬಾರು ಸೊಪ್ಪನ್ನ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಕೊಳ್ಳಿ. ಆದಮೇಲೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಈ ರೀತಿ ರೆಡಿಯಾಗಿದೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ನಮಗೆ ತಿಳಿಸಿ. ನಮ್ಮದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಬಿಟ್ಟು ಅದ್ರ ಜೊತೆಗೆ ರೊಟ್ಟಿ, ಚಪಾತಿ ಏನಾದ್ರೂ ಮಾಡ್ಕೋಬೋದು. ನಾವು ಚಪಾತಿ ಮಾಡ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರಬೇಕು ಧನ್ಯ DS ಕುಕ್ಕಿಂಗ್ ಚಾನಲ್ಗೆ.